ಹಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ. ಬನ್ನಿ ನನ್ನ ಪ್ರೇಕ್ಷಕ ಬಿಂದುಗಳೇ, ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಮತ್ತು ಸ್ಪೆಷಲ್ ಡೈಲಾಗ್ ಆಗಿ ಇವತ್ತು ಹೇಗಿದ್ದೀರಿ ಅಣ್ತಮಾಸ್ ಅನ್ನುವಂತಹ ಸಂದರ್ಭ. ಕಾರಣ, ನನ್ನ ಇಷ್ಟದ ಒಬ್ಬ ಆ್ಯಕ್ಟರ್ ಅವರ ಬರ್ತ್ಡೇ ಬರ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಕಟ್ಟ ಅಭಿಮಾನಿ ನಾನು. ನನ್ನ ದೇವರು ಆದಂತಹ ಪುನೀತ್ ಸರ್ ಈ ಜಗದಲ್ಲಿ ಈಗ ಇಲ್ಲ. ಅವರು ಇರೋಲ್ಲರಿಗೂ ಮತ್ತೊಬ್ಬರಿಗೆ ನಾನು ಯಾವಾಗಲೂ ಸ್ಥಾನ ಕೊಟ್ಟಿರಲಿಲ್ಲ. ಹಾಗಂತ ಅವರು ನನ್ನ ಎದೆಯೊಳಗೆ ಕಾಯಂ ಆಗಿ ದೇವರಾಗಿ ಉಳಿದಿದ್ದಾರೆ. ಅವರನ್ನು ಯಾರೂ ಇಲ್ಲಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ರೀಸೆಂಟಾಗಿ ಜಗದ ಮೇಲೆ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಅಂದರೆ ನಾನು ಇಷ್ಟಪಡುವ ವ್ಯಕ್ತಿಗಳಲ್ಲಿ ಯಶ್ ಅವರು ಬಹಳ ಇಷ್ಟದ ಆ್ಯಕ್ಟರ್ ಈಗ ನನಗೆ. ಅವರು ನನ್ನ ಇಷ್ಟದ ದೇವರು ಅಂತ ನಾನೇನು ಕರೆದೆ. ಪುನೀತ್ ಸರ್ ಅವರ ಹಾದಿಯಲ್ಲಿ ನಡೀತಾ ಇದ್ದಾರೆ. ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ, ಯಾರಿಗೂ ತಮ್ಮದೇ ಆದಂತಹ ಸ್ಟೈಲಲ್ಲಿ ಯಾರಿಗೂ ಅನ್ಯಾಯವನ್ನು ಮಾಡದೇನೆ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಅಚ್ಚುಕಟ್ಟಾಗಿ ಮಾತಾಡಿಕೊಂಡು ಎಷ್ಟಾಗುತ್ತೋ ಅಷ್ಟರಲ್ಲಿ ಇದ್ಕೊಂಡು ಒಳ್ಳೆಯ ಅಭಿಮಾನಿ ಬಳಗವನ್ನು ಹೊಂದಿಕೊಂಡು ಇರುವಂತಹ ಏಕೈಕ ವ್ಯಕ್ತಿ ಈಗ ಅಂದರೆ ಅದು ನಮ್ಮ ಯಶ್ ಬಾಸ್. ಹಾಗಾಗಿ ಅವರು ನನಗೆ ಬಹಳ ಇಷ್ಟ. ಯಾಕೆ ಇವತ್ತು ಈ ವಿಡಿಯೋನ ಮಾಡ್ತಿರೋದು ಅಂತ ನೀವು ಕೇಳ್ತಿರ್ಬೋದು ನನ್ನ ಯಶ್ ಬಾಸ್ ಫ್ರೆಂಡ್ಸ್ ಎಲ್ಲ. ಒಂದು ಕಡೆಯಿಂದ ನಾನು ಯೂಟ್ಯೂಬರ್, ಇನ್ನೊಂದು ಕಡೆಯಿಂದ ನಾನು ಅವರ ಕಟ್ಟ ಅಭಿಮಾನಿ. ಹಾಗಾಗಿ ಇದೇ ಜನವರಿ 8ನೇ ತಾರೀಕಿಗೆ ಅವರ ಬರ್ತ್ಡೇ ಬರ್ತಾ ಇದೆ. ಬರ್ತ್ಡೇ ಅಂತೇಳಿ ಅಂದಮೇಲೆ ಅವರ ಸೆಲಿಬ್ರೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಹೋದ ವರ್ಷದಲ್ಲೂ ಅದಕ್ಕೆ ಒಂದು 2 ವರ್ಷದಲ್ಲಿ ಅದರಿಂದ ಸ್ವಲ್ಪ ಅವರು ನೋವನ್ನು ಅನುಭವಿಸಿದ್ದಾರೆ. ಆದರೆ ಇನ್ನು ಮುಂದೆ ಹಾಗಾಗಬಾರ್ದು ಅಂತ ಅವರು ಮೊದಲೇ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಕೂಡ ಹೇಳಿದ್ದಾರೆ. ನಾನು ಟಾಕ್ಸಿಕ್ ಫಿಲ್ಮ್ನ ಶೂಟಿಂಗಿನ ಅನಿವಾರ್ಯದಿಂದ ಹೊರಗಡೆ ಇರ್ತೇನೆ. ನನ್ನ ಜನವರಿ 8ನೇ ತಾರೀಕು ಬರ್ಡೇ ನಾನು ಮಾಡ್ಕೊಳ್ಳೋದಿಲ್ಲ, ಅಥವಾ ಆ ಟೈಮ್ನಲ್ಲಿ ನಾನು ಇಲ್ಲಿರೋದಿಲ್ಲ. ನೀವು ಬಂದು ನಮ್ಮ ಮನೆ ಹತ್ರ ಕೇಕ್ ಕಟ್ ಮಾಡಿ ಅಣ್ಣ, ಹೊರಗಡೆ ಬನ್ನಿ ಅಣ್ಣ ಅಂತ ಕರೆದ್ರೆ ನಾನು ಇರೋದಿಲ್ಲ. ನಾನು ಬರದೇ ಇದ್ದ ಕಾರಣಕ್ಕೆ ಮತ್ತೊಂದು ಇನ್ನೊಂದು ಏನೋ ನೀವು ಮಾಡಿಕೊಂಡು ಅನುಭವಿಸಿದರೆ ಅದನ್ನು ನನ್ನ ಹತ್ರ ನೋಡಲಿಕ್ಕಾಗೋದಿಲ್ಲ. ನೀವು ನನಗೆ ನೋವನ್ನು ಕೊಡಬೇಡಿ, ಇದು ಅವರ ರಿಕ್ವೆಸ್ಟ್. ನೀವು ನನಗೆ ನೋವನ್ನು ಕೊಡಬೇಡಿ. ನೀವು ನನ್ನ ಸೆಲೆಬ್ರಿಟಿಗಳಾಗಿ ನನ್ನ ಅಣ್ತಮ್ದೇಸ್ ಆಗಿ ಇರಿ ಅಂತ ಹೇಳಿಕೊಂಡು ಅವರು ತಮ್ಮ ಶೂಟಿಂಗ್ನಲ್ಲಿ ತೊಡಗಿದ್ದಾರೆ. ಅದರ ಜೊತೆಗೆ ಇವತ್ತು ಬೆಳಗ್ಗೆ ಅವರದ್ದೇ ಒಂದು ಹ್ಯಾಂಡಲ್ನಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಟಾಕ್ಸಿಕ್ ಫಿಲ್ಮ್ನ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದೇ ಅಪ್ಡೇಟಿಗೋಸ್ಕರ ಇವತ್ತು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಟಾಕ್ಸಿಕ್ ಫಿಲ್ಮ್ನ ಒಂದು ಫೋಟೋನ ಹಾಕ್ಕೊಂಡು ಅಪ್ಕಮಿಂಗ್ ಅಂತ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೇಲರ್, ಟೀಸರ್ ಹಾಗೆಯೇ ಹಾಡುಗಳು ಬರ್ತಾವೆ, ಡೈಲಾಗ್ ಏನಾದರೂ ನೋಡಲಿಕ್ಕೆ ಸಿಗ್ತಾವೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ. ಕಾರಣ ಇಷ್ಟೇ, ಎಲ್ಲರೂ ವರ್ಷಕ್ಕೆ 4-5 ಪಿಕ್ಚರ್ ಮಾಡಿಕೊಂಡು ಹೆಸರು ಮಾಡ್ತಾಯಿದ್ರೆ ನಮ್ಮ ಬಾಸ್ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಪಿಕ್ಚರನ್ನು ತೊಗೊಂಡು ಬಂದರೆ 10 ವರ್ಷ ನೆನ್ಪಿಟ್ಕೊಳ್ಬೇಕು ಆ ಮನುಷ್ಯ. ಅವರ ಫ್ಯಾನ್ಗಳು ನೆನ್ಪಿಟ್ಕೊಳ್ಳೋ ಹಾಗೆ ಒಂದು ಫಿಲ್ಮನ್ನು ಮಾಡ್ತಾರೆ. ಹಾಗಾಗಿ ಏನಾದರೂ ಸ್ಪೆಷಲ್ ಇರುತ್ತೆ. KGF 1, KGF 2ದಲ್ಲಿ ಹೇಗೆ ನಮ್ಮ ಕರ್ನಾಟಕವನ್ನು ಪೂರ್ತಿ ಜಗತ್ತಾದ್ಯಂತ ಮೆರೆಸಿದ್ರು, ನಮ್ಮ ಕರ್ನಾಟಕ ಏನು, ನಮ್ಮ ಕರ್ನಾಟಕದ ಚಿತ್ರರಂಗ ಯಾವ ಲೇಖದಲ್ಲಿ ಕೆಲಸ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ರು. ಅದೊಂದು ಟೀಮನ್ನು ಇಟ್ಕೊಂಡು. ಹಾಗಂತ ಇದರಲ್ಲಿ ನಾವು ಯಶ್ ಒಬ್ಬರೇ ಭಾಗಿಯಾಗಿ ಎಲ್ಲದನ್ನ ಮಾಡಿದರು ಅಂತ ಹೇಳಲಿಕ್ಕೆ ಆಗಲ್ಲ. ಅವರ ಜೊತೆಯಲ್ಲಿ ಅದೇ ಆದಂತಹ ಅಂಥದ್ದೊಂದು ದೊಡ್ಡ ಸ್ಟ್ರಾಂಗ್ ಟೀಮ್ ಇತ್ತು, ನಿರ್ಮಾಣ ಸಂಸ್ಥೆ ಇತ್ತು, ಡೈರೆಕ್ಟರ್ ಆ ಥರದಲ್ಲಿದ್ದರು. ಹಾಗಾಗಿ ಆ ಫಿಲ್ಮ್ ಆ ಲೆವೆಲ್ಲಿಗೆ ನಿಂತ್ಕೊಂಡಿದೆ ಇಲ್ಲಿಯವರೆಗೂ. ಅದಕ್ಕೆ ಹಿಂದೆ ಹಾಕಲಿಕ್ಕೆ ಅಂತ ಒಂದಿಷ್ಟು ಫಿಲ್ಮ್ಗಳು ಭಾಳಷ್ಟು ಬಂದವು. ಅದರ ಹೆಸರು ನಾವು ಈಗೆಲ್ಲ ತಗೊಳ್ಳೋದು ಬೇಡ, ಅವು ಅಲ್ಲಿಗೆ ಡೌನ್ ಆಗಿ ಹೋದವು. ಹಾಗಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಮೈಲುಗಲ್ಲಾಗಿ ನಿಲ್ಲಬೇಕು ಟಾಕ್ಸಿಕ್ ಫಿಲ್ಮ್ ಅನ್ನೋದು ನನ್ನ ಆಸೆ, ನನ್ನ ಅಭಿಮಾನ ಇದು ಕೂಡ. ಯಾಕಂತೇಳಿದ್ರೆ ಬಾಸ್ ಅಭಿಮಾನಿಯಾಗಿ ನಾನು ಇದನ್ನಂತೂ ಆಸೆ ಪಡಲಿಕ್ಕೆ ಹಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರೂಲ್ಸಲ್ಲಿ ನಂದು ಒಂದು ಬಿಸ್ನೆಸ್ ಇರ್ಬೋದು, ಕೆಲಸದಲ್ಲಿ ನಂದು ಇದೊಂದು ಯೂಟ್ಯೂಬ್ ನಂದು ಮಾಧ್ಯಮ, ನನಗೆ ಚಾನಲ್ ಇದೆ, ಅದಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ. ಆದರೆ ಇಲ್ಲಿ ಅಪ್ಪು ದೇವರನ್ನು ಇಟ್ಕೊಂಡು ಪೂಜೆ ಮಾಡ್ತೀನಿ, ಅದೇ ಜಾಗದಲ್ಲಿ ಪಕ್ಕದಲ್ಲಿ ಯಶ್ ಅವರನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ಅವರ ಈ ಫಿಲ್ಮು ಬರ್ತಿದ್ದ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಧೂಳು ಹತ್ತು ಹೋಗಬೇಕು. ಆ ಥರದ ಮೆಸೇಜ್ಗಳು, ಆ ಥರದ ರೀಲ್ಸ್ಗಳು ಬರಬೇಕು. ಅದ್ರ ಮೇಲೆ ಜನ ಇದೇನಿದು ಅಂತ ಹೋಗಿ ಬಾಯಿ ಮೇಲೆ ಬೆರಳಿಟ್ಕೊಳ್ಬೇಕು ಆ ಲೆವೆಲ್ಲಿಗೆ. ಯಾಕಂತೇಳಂದ್ರೆ ಆ ಫಿಲ್ಮು ಆಲ್ರೆಡಿ
ಅಷ್ಟು ಹೆಸರುವಾಸಿ ಆಗ್ತಾ ಇದೆ. ಕಾರಣ ಹಾಲಿವುಡ್ನಿಂದನೂ ಕೂಡ ಈ ಪಿಕ್ಚರ್ನಲ್ಲಿ ಒಂದಿಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ. ಯಶ್ ಅವರು ಕೂಡ ಹೊರದೇಶದಲ್ಲೂ ಕೂಡ ಈಗ ತಮ್ಮ ಹವಾವನ್ನು ಇಟ್ಕೊಂಡಿದ್ದಾರೆ. ಅವ್ರದ್ದೇ ಒಂದು ಡೈಲಾಗ್ ಇದೆ, ನಾನು ಬರುವವರೆಗೂ ಮಾತ್ರ ಬೇರೆ ಹವಾ, ಬಂದ ಮೇಲೆ ನಂದೇ ಹವಾ ಅಂತ ಒಂದೊಂದು ಡೈಲಾಗುಗಳು. ಮತ್ತು ಹಾಗೆಯೇ ಇನ್ನೊಂದಿದೆ, ಹೇಗಿದ್ದೀರಿ ನನ್ನ ಅಣ್ಣ ಥಮಾಸ್ ಅಂತ ಬಂದ್ರಲ್ಲ ಅಂತ ಅಂದರೆ ಅದ್ರದ್ದು ಕಥೆನೇ ಬೇರೆ. ಹೇಗಿದ್ದ ಯಶ್ ಬಾಸ್ ಇವತ್ತು ಯಾವ ಜಾಗದಲ್ಲಿದ್ದಾರೆ, ಬೇಡ ಚಿತ್ರರಂಗ, ವಾಪಸ್ ಮನೆಗೆ ಹೋಗಿಬಿಡೋಣ ಅಂತ ಮೈಸೂರಿನ ಬಸ್ ನಿಲ್ದಾಣದಲ್ಲಿ ಕೂತ್ಕೊಂಡಂಥವ್ರು ಏನಾದರೂ ಇದ್ದು ಇಲ್ಲೇ ಸಾಧಿಸಿ ಮಾಡೇ ಬಿಡಬೇಕು ಅಂತ ಮತ್ತೆ ತಿರುಗಿ ನಿಂತವರು ಹೋಗಿಲ್ಲ, ವಾಪಸ್ ಹೋಗ್ದೇ ಉಳಿದು ಇವತ್ತು ಅವರನ್ನು ದೂರದಿಂದ ನೋಡಲಿಕ್ಕೆ ಸಿಗೋದು ಕಷ್ಟ, ಆ ಲೆವೆಲಿಗೆ ಬೆಳೆದಿದ್ದಾರೆ. ಹಾಗಾಗಿ ಅದು ನನಗೆ ಬಹಳ ಖುಷಿ ಇದೆ. ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವರ ಅಭಿಮಾನಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಟಾಕ್ಸಿಕ್ ಫಿಲ್ಮ್ನ ಪ್ರತಿಯೊಂದು ಡೀಟೇಲನ್ನು ನನ್ನ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ. ಹಾಗೆಯೇ ನೀವು ನನ್ನ ಯಶ್ ಬಾಸ್ನ ಅಭಿಮಾನಿಗಳು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ, ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ಸ್ ಹಾಕಿ. ಒಳ್ಳೆಯ ವೀಡಿಯೋಗಳು ನನ್ನ ಚಾನಲಲ್ಲೂ ಬರ್ತವೆ. ಇದೊಂದೇ ಅಂತಲ್ಲ, ಯಶ್ ಅವ್ರದ್ದೇ ಒಂದಂತಲ್ಲ, ಪ್ರತಿಯೊಂದರ ಬಗ್ಗೆ ನನ್ನ ಡೀಟೇಲ್ ಬರ್ತವೆ. ಪ್ರತಿಯೊಬ್ಬರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಯಶ್ ಅವರ ಬರ್ತ್ಡೇನ ನಾವು ಸೆಲೆಬ್ರಿಟಿ ಮಾಡೋಣ, ಇಲ್ಲ ಅಂತಲ್ಲ, ಆದರೆ ಅದನ್ನು ಬೇರೆ ರೀತಿಯಲ್ಲಿ ಮಾಡೋಣ. ಕೇಕ್ ಕಟ್ ಮಾಡಿಕೊಂಡು ಮನೆ ಹತ್ರ ಹೋಗಿ ಗೌಜಿಯನ್ನು ಮಾಡಿ ಅವರ ಮನೆಯವರಿಗೆ ಅಥವಾ ಅವರ ವೈಫ್ಗಳಿಗೆ, ವೈಫ್ ಅವರಿಗೆ, ಅವರ ಮಕ್ಕಳಿಗೆ ಮನೆ ಹತ್ರ ಹೋಗಿ ಕಿರಿಕಿರಿ ಕೊಡೋದ್ರ ಬದಲು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿಯನ್ನು ಮಾಡಿಸೋಣ.